ಮುಂಗಾರು ಮಳೆಯ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲೂ ಅಷ್ಟೇ ಜಿಟಿ ಜಿಟಿ ಮಳೆ ಆಗ್ತಾ ಇದೆ, ಚಳಿ ಆವರಿಸಿದೆ, ಬೆಳಗ್ಗೆ ದಟ್ಟ ಮಂಜು ಆವರಿಸುವುದು ಕಾಮನ್. ಅದೇ ರೀತಿ ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಯುವಂತ ಆ ಭಾಗದಲ್ಲಿ ಪ್ರವಾಸಿಗರ ಸ್ವರ್ಗ ಅಂತ ಕರೆಯುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ದಟ್ಟ ಮಂಜು ಆವರಿಸಿದೆ. ಅದನ್ನು ನೋಡೋಕೆ ಪ್ರವಾಸಿಗರ ದಂಡೆ ಆಗಮಿಸಿದೆ. ಮಂಜಿನಿಂದ ಕಂಪ್ಲೀಟ್ ಆಗಿ ಆವರಿಸ್ಬಿಟ್ಟಿದೆ ಅನ್ನೋದ್ರೆ ಅದನ್ನ ನೋಡಿ ಖುಷಿ ಪಡೋದು ಅದೊಂಥರ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗುತ್ತೆ. ಮಧ್ಯಾಹ್ನದವರೆಗೂ ಬೆಟ್ಟವನ್ನ ಆವರಿಸ್ಬಿಟ್ಟಿತ್ತು ದಟ್ಟ ಮಂಜು. ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಆ ಕಡೆ ಇದೆ ಬಿಳಿಗಿರಿ ರಂಗನ ಬೆಟ್ಟ, ಅಲ್ಲೂ ಕೂಡ ಅಷ್ಟೇ ದಟ್ಟ ಮಂಜು ಆವರಿಸ್ಕೊಂಡಿದೆ. ಒಂದು ಕಡೆ ಮೋಡ ಕವಿದ ವಾತಾವರಣ, ಚುಮು ಚುಮು ಚಳಿ. ಬೆಳಗ್ಗೆ ಅಷ್ಟೇ ಅಲ್ಲ ನಿಮ್ಗೆ ಇದು ದೃಶ್ಯ ಕಂಡು ಬರೋದು, ಮಧ್ಯಾಹ್ನದವರೆಗೂ ಕಂಡು ಬಂತು ಇದೇ ತರ ಅಂತ ಈ ಮಂಜು ಕವಿದಂತಹ ವಾತಾವರಣ. ಅದು ನೋಡೋದಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅದರ ದೃಶ್ಯ ನೋಡ್ತಾ ಇದ್ದೀರಿ. ಇದು ಮಧ್ಯಾಹ್ನ ತನಕನೂ ಹಿಂಗೆ ಪರಿಸ್ಥಿತಿ ಇತ್ತು. ಅದು ನೋಡೋದೇ ಒಂದು ರೀತಿಯಾಗಿ ಚಂದ. ನೋಡಿ, ಕೆಳಗಡೆಯಿಂದ ನೋಡಿದ್ರೆ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಿಳಿಗಿರಿ ರಂಗನ ಬೆಟ್ಟ.